ಫ್ಯಾಮಿಲಿ ಬದುಕ್ತಿರೋದು ನಮ್ಮ ಯಾತ್ರೆಯಿಂದನೇ ಸರ್. ಇದ್ರಲ್ಲಿ ಇದು ಮಾಡ್ಕೊಂಡು ಮನೆನೂ ಕಟ್ಕೊಂಡಿದ್ದೀನಿ. ನಮ್ದಾಗೆ ತಂದೆ ತಾಯಿ ಹೆಂಡತಿ ಮಕ್ಕಳು ಎಲ್ಲ ಚೆನ್ನಾಗಿದೆ ಸರ್. ಇದು ಆ್ಯಪಲ್ಲಿ ಡೈಲಿ ಎವ್ರಿಡೇ 5 ಸಾವಿರ ಬಿಸ್ನೆಸ್ ಕೊಡ್ತಾರೆ ನಮಗೆ. ಖುಷಿ ಆಯ್ತು, ರೇಟು ಜಾಸ್ತಿ ಬಂತಲ್ವಾ, ಒಂಥರ ಹೆಮ್ಮೆ ಆಯ್ತು. ಚೆನ್ನಾಗಿ ನಡೀತಾ ಇದೆ ಬಿಸ್ನೆಸ್, ಚೆನ್ನಾಗಿ ಆಗ್ತಾ ಇದೆ. ಈಗ ಏರ್ಪೋರ್ಟ್ ಅಲ್ಲಿ ಮೇಲೆ ಮಾಡಿರೋದು ನಮ್ಗಂತೂ ಬಹಳ ಖುಷಿಯಾಗಿದೆ. ಫಸ್ಟ್ ಎಲ್ಲ P4 ಪಾರ್ಕಿಂಗ್ ಹೋಗ್ಬೇಕಾಯ್ತು, ಮತ್ತೆ ಅಲ್ಲಿ 5 ನಿಮಿಷ 2 ನಿಮಿಷ ಲೇಟ್ ಆದ್ರೂ ಟೋಲ್ ಕಟ್ಬೇಕಾಯ್ತು ನಮ್ಮ ಕೈಯಿಂದನೇ. ಗೆಸ್ಟ್ ಲಗೇಜ್ ತರಬೇಕು, 2 ನಿಮಿಷ ಲೇಟ್ ಆದ್ರೆ 100 ರೂಪಾಯಿ ಎಕ್ಸ್ಟ್ರಾ ಕಟ್ಬೇಕಾಯ್ತು. ನನಗೆ ಇದು 2 ದಿನ ನಂಗೆ ಲಾಸ್ ಆಗಿದೆ ಪಾರ್ಕಿಂಗ್ ಅಲ್ಲಿ. ಹೆಂಗೆ ಹೋದ್ರೆ ಈಗ ನೋಡಿ ಬಂದೊಂದು 5 ನಿಮಿಷ ಆದ್ರೂ ಡ್ಯೂಟಿ ಕೊಡ್ತಾರೆ. ಪಿಕಪ್ ಮಾಡ್ಕೊಂಡು ಅದೇನಿದೆ ಲೊಕೇಶನ್ ಹೋಗ್ತೀವಿ. ಯಾಕಂದ್ರೆ ಈ ಕಡೆಯಿಂದ ಬಂದ್ಮೇಲೆ 20-25 ಕಿಲೋಮೀಟರ್ ಯಲಹಂಕವರೆಗೂ ಖಾಲಿ ಹೋಗ್ತಾ ಇದ್ವು ಡ್ಯೂಟಿ. ಖಾಲಿ ಹೋಗ್ಬಿಟ್ಟು ಅಲ್ಲಿಂದ ಡ್ಯೂಟಿ ಹಾಕೊಂಡು ಹೋಗ್ತಾ ಇದ್ವು. ಇವಾಗ ಇಲ್ಲೇ ನಮ್ಮ ಯಾತ್ರೆ ಆಗಿದೆ ಅಂತಂದ್ರೆ ಇನ್ನು ಬಹಳ ಖುಷಿ ಆಗ್ತಾ ಇದೆ. ಏರ್ಪೋರ್ಟ್ಗೆ ಡ್ರಾಪ್ ಬಂತು ಅಂದ್ರೆ ಈ ಕಡೆಯಿಂದ ಖಾಲಿ ಹೋಗ್ತಿದ್ವು, ಹೆಬ್ಬಾಳ ಗಂಟು ಖಾಲಿ ಹೋಗ್ತಿದ್ವು. ಸಹಕಾರ ನಗರ, ಈ ಕೊಡಿಗೇಳಿ ಖಾಲಿ ಹೋಗಿ ಅಲ್ಲಿಂದ ಪಿಕಪ್ ಮಾಡಿದ್ರೆ ತಿರ್ಗಾ ಮತ್ತೆ ಬರ್ತಿದ್ವು. ನಮ್ಮ ಯಾತ್ರೆ ಬಂದ್ಮೇಲೆ ಸ್ವಲ್ಪ ಪರವಾಗಿಲ್ಲ. ನಮ್ಮ ಯಾತ್ರೆಯಲ್ಲಿ ಏರ್ಪೋರ್ಟ್ ಡ್ಯೂಟಿ ಮಾಡಿ ಅಂತ